ಹೊಸ ಆಧಾರ್ಗೆ ಹೊಸ ರೂಲ್ಸ್. ಬರ್ತ್ ಸರ್ಟಿಫಿಕೇಟ್ ಇದ್ದರೂ ಕೂಡ ಆಗೋದಿಲ್ಲ ಅಥವಾ ತೆಗೆಸೋಕ್ಕೆ ಸಾಧ್ಯ ಇಲ್ಲ. ಈ ಒಂದು ರೀಸನ್ ಇದ್ದರೆ ನಿಮ್ಮ ಹೊಸ ಆಧಾರ್ ಕಾರ್ಡ್, ನಿಮ್ಮ ಚಿಕ್ಕ ಮಕ್ಕಳ ಆಧಾರ್ ಕಾರ್ಡ್ ಆಗೋದಿಲ್ಲ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಹೊಸ ಆಧಾರ್ಗೆ ಸಂಬಂಧಿಸಿದಂಥ ಅಪ್ಡೇಟ್ ಇರುತ್ತೆ. ಆ ಒಂದು ವಿಷಯ ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ, ಅದಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ. ಬನ್ನಿ ಆ ಒಂದು ಮಾಹಿತಿ ಏನಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾವು ಈ ಹಿಂದೆ 5-6 ವರ್ಷ ಹಿಂದೆ ಇರ್ಬೋದು, 10 ವರ್ಷದ ಹಿಂದೆ ಇರ್ಬೋದು ಸ್ನೇಹಿತರೆ, ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದೇ ಇದ್ದರೂ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಅಂತೇಳಿ ಮ್ಯಾನ್ಯಲ್ ಆಗಿ ಆ ಒಂದು ಫಾರ್ಮ್ ಮೇಲೆ ಫೋಟೋ ಹಚ್ಕೊಂಡು ಕ್ಯಾಂಡಿಡೇಟ್ ಫೋಟೋ ಹಚ್ಚಿ ಅವರ ಹೆಸರು, ಡೇಟ್ ಆಫ್ ಯಾವುದಾದ್ರೂ ಒಂದು ಜನನ ತಾರೀಖನ್ನು ಹಾಕಿ ನಾವು ಆಧಾರ್ ಕಾರ್ಡನ್ನು ತೆಗೆಸಿದ್ರು ಕೂಡ ಅದು ಓಕೆ ಆಗ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಆಧಾರ್ ತುಂಬ ಸ್ಟ್ರಿಕ್ಟ್ ಆಗ್ತಾ ಇದೆ ಸ್ನೇಹಿತರೆ. ಯಾಕೆ ಅಂತ ಹೇಳ್ತೀನಪ್ಪ ಅಂತಂದರೆ, ಆಧಾರ್ ಕಾರ್ಡ್ ತೆಗೆಸ್ಬೇಕಂದ್ರೆ ಈಗ ಬರ್ತ್ ಸರ್ಟಿಫಿಕೇಟ್ ಕಡ್ಡಾಯವಾಗಿದೆ ಸ್ನೇಹಿತರೆ. ಈಗ ಬರ್ತ್ ಸರ್ಟಿಫಿಕೇಟ್ ಇದ್ದರೂ ಕೂಡ ಏನಪ್ಪ ಅಂತಂದ್ರೆ ಆಧಾರ್ ಕಾರ್ಡ್ ತೆಗೆಸೋಕ್ಕೆ ಸಾಧ್ಯವಾಗ್ತಿಲ್ಲ, ಕೆಲವೊಂದು ರೀಸನ್ ಇಂತ. ಯಾವ ರೀಸನ್ ಅಂತ ಹೇಳ್ತೀನಿ, ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ಸ್ನೇಹಿತರೆ. ಮೊದಲು ನಾವೆಲ್ಲ SSLCಯಲ್ಲಿರುವಾಗ ಆಧಾರ್ ಕಾರ್ಡ್ ತೆಗೆಯೋದು 2014ರಲ್ಲಿ ಬಂದಿತ್ತು ಸ್ನೇಹಿತರೆ. ಅವಾಗ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದೆ ಇದ್ದರೂ ಕೂಡ ಈ ಒಂದು ಆಧಾರ್ ಕಾರ್ಡನ್ನು ತೆಗೆದಿದ್ದರು. ಆ ಡೇಟ್ ಆಫ್ ಬರ್ತ್ ಕೂಡ ತಮ್ಮ ಮನಸ್ಸಿಗೆ ಬಂದ ಡೇಟ್ ಆಫ್ ಬರ್ತನ್ನು ಹಾಕಿ ತೆಗೆದಿದ್ದರು. ಅದನ್ನು ಅಪ್ಡೇಟ್ ಮಾಡ್ಕೋಬೇಕಾದ್ರೆ SSLC ಮಾರ್ಕ್ಸ್ ಕಾರ್ಡ್ ಅದು ಇದು ಕೊಟ್ಟು ನಾವೇನಪ್ಪ ಅಂತಂದ್ರೆ ಅಪ್ಡೇಟ್ ಮಾಡ್ಕೊಂಡಿವಿ. ಬಟ್ ಈಗಿನ ಚಿಕ್ಕ ಮಕ್ಕಳಿಗೆ ಆಧಾರ್ ಕಾರ್ಡ್ ಹೊಸದಾಗಿ ತೆಗೆಸ್ಬೇಕಂದ್ರೆ ತುಂಬ ಜನರು ಹೈರಾಣ ಆಗ್ತಿದ್ದಾರೆ. ಯಾಕೆ ಹೈರಾಣ ಆಗ್ತಿದ್ದಾರಪ್ಪ ಅಂತಂದರೆ, ಚಿಕ್ಕ ಮಕ್ಕಳ ಆಧಾರ್ ಕಾರ್ಡ್ ತೆಗೆಸಲು ಬರ್ತ್ ಸರ್ಟಿಫಿಕೇಟ್ ಇರಬೇಕು. ಬರ್ತ್ ಸರ್ಟಿಫಿಕೇಟ್ ಜೊತೆಗೆ ತಂದೆ ಅಥವಾ ತಾಯಿ ಆಧಾರ್ ಕಾರ್ಡ್ ಎಲ್ಲರಲ್ಲೂ ಇರುತ್ತೆ ಸ್ನೇಹಿತರೆ. ಅದೆಲ್ಲ ವಿಷಯ. ಈ ಬರ್ತ್ ಸರ್ಟಿಫಿಕೇಟಲ್ಲಿ ಏನು ಎಂಟ್ರಿ ಮಾಡಿಸಿರ್ತೀರಾ, ತಂದೆ ತಾಯಿ ಹೆಸರು ಬರ್ತ್ ಸರ್ಟಿಫಿಕೇಟಲ್ಲಿ ಏನಾದರೂ ಮಿಸ್ ಆಗಿತ್ತಪ್ಪ ಅಂತಂದರೆ, ಇವಾಗ ಏನಪ್ಪ ಅಂತಂದ್ರೆ ಯಾರ್ದೋ ಒಂದು ಹೆಸರು ಇಟ್ಕೊಳ್ಳಿ, ವಿಕ್ರಮ್, ಇದು ತಂದೆ ಹೆಸರು ಅಂತ ಇಟ್ಕೊಳ್ಳಿ. ಈ ತಂದೆ ಹೆಸರು ಇವರ ತಂದೆ ಆಧಾರ್ ಕಾರ್ಡ್ನಲ್ಲಿ ವಿಕ್ರಮ್ ಅಂತಿದೆ, ಅಥವಾ ಆಧಾರ್ ಕಾರ್ಡ್ನಲ್ಲಿ ವಿಕ್ರಮ್ ಏನೋ ಹೊಸಮನಿ ಈ ಥರ ಇದೆ ಅಂತ ಇಟ್ಕೊಳ್ಳಿ, ಅಡ್ರೆಸ್ ಇದೆ. ಬಟ್ ಬರ್ತ್ ಸರ್ಟಿಫಿಕೇಟಲ್ಲಿ, ಹುಡುಗನ ಬರ್ತ್ ಸರ್ಟಿಫಿಕೇಟಲ್ಲಿ ಬರೀ ವಿಕ್ರಮ್ ಅಷ್ಟೇ ಅಂತ ಇದ್ದರೆ ಆಧಾರ್ ಕಾರ್ಡ್ ತೆಗೆಸೋಕ್ಕೆ ಸಾಧ್ಯ ಇಲ್ಲ. ಅಥವಾ ತಾಯಿದು ಬರ್ತ್ ಸರ್ಟಿಫಿಕೇಟಲ್ಲಿ ಅವರ ನೇಮ್ ಜೊತೆಗೆ ಅಡ್ಡ ಹೆಸರು ಅಂದರೆ ಸರ್ನೇಮ್ ಇದ್ದರೆ ಅದನ್ನು ಕೂಡ, ಅವರ ತಾಯಿಯ ಆಧಾರ್ ಕಾರ್ಡ್ನಲ್ಲಿ ಸರ್ನೇಮ್ ಇರದೇ ಇದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇಬ್ಬರದು ಕೂಡ ಮಿಸ್ಟೇಕ್ ಇದ್ದರೆ ಬರ್ತ್ ಸರ್ಟಿಫಿಕೇಟಲ್ಲಿ ತಾಯಿ ತಂದೆ ಹೆಸರು ತಂದೆ ತಾಯಿ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೇಗಿದೆಯೋ ಅದೇ ರೀತಿಯಾಗಿ ಈ ಬರ್ತ್ ಸರ್ಟಿಫಿಕೇಟಲ್ಲಿ ಎಂಟ್ರಿ ಆಗಿರಬೇಕು ಸ್ನೇಹಿತರೆ. ಮಿಸ್ ಆಗಿ ಏನಾದರೂ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತಪ್ಪ ಅಂತಂದರೆ ಈ ಒಂದು ಅವರ ಮಕ್ಕಳ ಒಂದು ಆಧಾರ್ ಕಾರ್ಡ್ ತೆಗೆಸೋಕ್ಕೆ ಸಾಧ್ಯವಿಲ್ಲ. ಬರ್ತ್ ಸರ್ಟಿಫಿಕೇಟ್ ಅಪ್ಡೇಟ್ ಮಾಡ್ಕೋಬೇಕು, ಇಲ್ಲ ತಂದೆ ತಾಯಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗಲೇ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ, ನಿಮ್ಮ ಒಂದು ಮಕ್ಕಳ ಬರ್ತ್ ಸರ್ಟಿಫಿಕೇಟ್ ಹಾಗೂ ಮತ್ತು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹೆಸರು ಎಲ್ಲ ಸೇಮ್ ಇದೆ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಸೇಮ್ ಇದ್ದರೆ ಆಧಾರ್ ಕಾರ್ಡ್ ತೆಗೆಯೋಕ್ಕೆ ಸಾಧ್ಯ ಆಗುತ್ತೆ, ಇಲ್ಲದೇ ಇದ್ದರೆ ಆಗೋದಿಲ್ಲ. ಮುಂದೆ ಈ ಹಿಂದೆ ಏನಪ್ಪ ಅಂತಂದ್ರೆ ಬರ್ತ್ ಸರ್ಟಿಫಿಕೇಟ್ ಒಂದಿದ್ರೆ ಸಾಕಾಗಿತ್ತು. ಬಟ್ ತಂದೆ ತಾಯಿ ಹೆಸರಲ್ಲಿ ಆಧಾರ್ ಕಾರ್ಡ್ ಹೆಸರಲ್ಲಿ ಯಾವುದಾದ್ರೂ ಹೆಸರಿದ್ರೂ ನಡೀತಿತ್ತು. ಆದರೆ ಇವಾಗ ನಡೀತಿಲ್ಲ ಸ್ನೇಹಿತರೆ, ಅದು ಒಂದು ತಮಗೆ ಗಮನಕ್ಕಿರಲಿ. ಸೊ 7 ವರ್ಷ ಆದರೂ ಕೂಡ ಮಕ್ಕಳ ಒಂದು ಆಧಾರ್ ಕಾರ್ಡ್ 2 ವರ್ಷ 3 ವರ್ಷದ ತೆಗೆದಾಗ 7 ವರ್ಷ ಆಗಿದ್ದರೆ ಅವರಿಗೆ ಬಯೋಮೆಟ್ರಿಕ್ ಮಾಡಿಸಿ ಸ್ನೇಹಿತರೆ. ತುಂಬ ಸ್ಟ್ರಿಕ್ಟ್ ಆಗಿದೆ. ಅದೊಂದು ಮೆಸೇಜ್ ಬಂದು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ, ಒಂದು ಮೆಸೇಜ್ ನಿಮಗೆ ಗೊತ್ತಾಗುತ್ತೆ ನೋಡಿ ಸ್ನೇಹಿತರೆ. ನನಗೆ ನಿನ್ನೆ ಮೆಸೇಜ್ ಬಂದಿದೆ, ಯುವರ್ ಚೈಲ್ಡ್ ವಿತ್ ಆಧಾರ್, ಈ ಒಂದು ಲಾಸ್ಟ್ ನಂಬರ್ ಡಿಜಿಟ್ ತೋರಿಸಿ. ನನ್ನ ಮಗಳ ಒಂದು ಆಧಾರ್ ಕಾರ್ಡ್ ಇದು. 7 years ಆ್ಯಂಡ್ ಡೂ ಫಾರ್ ಮ್ಯಾಂಡೇಟರಿ ಬಯೋಮೆಟ್ರಿಕ್ ಅಪ್ಡೇಟ್, ವಿಸಿಟ್ ಆಧಾರ್ ಸೆಂಟರ್, ಅಪ್ಡೇಟ್ ಟು ಅವಾಯ್ಡ್ ಡಿಆಕ್ಟಿವೇಶನ್. ಅಂದರೆ ನಿಮ್ಮ ಒಂದು ಮಕ್ಕಳ ಒಂದು ಆಧಾರ್ ಕಾರ್ಡ್ ಡಿಆಕ್ಟಿವೇಶನ್ ಆಗೋದನ್ನು ತಪ್ಪಿಸ್ಬೇಕಂದ್ರೆ ಈ ಒಂದು ಬಯೋಮೆಟ್ರಿಕನ್ನು ಅಪ್ಡೇಟ್ ಮಾಡಿರಿ, 7 ವರ್ಷ ಮೇಲ್ಗಡೆ ಆಗಿದ್ದರೆ ಅಂತೇಳಿ ಒಂದು ಮೆಸೇಜ್ ಬಂದಿದೆ. ಎಲ್ಲರ ಮೊಬೈಲ್ಗೆ ಬರ್ತಾ ಇದೆ. ಆದ್ದರಿಂದ ದಯವಿಟ್ಟು ಯಾರು ಮಾಡಿಸಿದ್ದೀರೋ, ಬಯೋಮೆಟ್ರಿಕ್ ಮಾಡಿಸಿದ್ದೀರೋ ಅವ್ರು ಪರವಾಗಿಲ್ಲ. ಬಟ್ ಯಾರು ಮಾಡಿಸಿಲ್ವೋ ಅವರು ದಯವಿಟ್ಟು ಈ ಒಂದು ಮಕ್ಕಳ ಒಂದು ಬಯೋಮೆಟ್ರಿಕ್ ಮಾಡಿಸಿ. ಯಾಕಂದರೆ ಮತ್ತೆ ಈ ಒಂದು ಆಧಾರ್ ಕಾರ್ಡ್ ಡಿಆಕ್ಟಿವೇಶನ್ ಆಯ್ತಪ್ಪ ಅಂತಂದರೆ ಮುಂದೆ ತೆಗೆದುಕೊಳ್ಳೋದು ಅಥವಾ ಅದನ್ನು ಆ್ಯಕ್ಟಿವೇಶನ್ ಮಾಡಿಕೊಳ್ಳೋದು ತುಂಬ ಕಷ್ಟದ ಕೆಲಸ ಸ್ನೇಹಿತರೆ. ಆದ್ದರಿಂದ ಈ ಒಂದು ಕೆಲಸನ ಈಗಲೇ ಮಾಡ್ಕೊಳ್ಳಿ. ಅಥವಾ ಯಾರಿಗೂ ಮಾಹಿತಿ ಗೊತ್ತಿಲ್ಲ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ, ಆದಷ್ಟು ಜನರಿಗೆ. ಸೊ ಈ ಒಂದು ವಿಡಿಯೋನ ಸಂಪೂರ್ಣ ನೋಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.